ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕೆಇ ಕರ್ನಾಟಕ ವತಿಯಿಂದ ಒಂದು ಪ್ರೆಸ್ ನೋಟನ್ನು ಅಪ್ಡೇಟ್ ಮಾಡಲಾಗಿದೆ. ನಿನ್ನೆ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಈವ್ನಿಂಗ್ ಟೈಮಲ್ಲಿ 12th ಮಾರ್ಕ್ಸ್ಗೆ ಸಂಬಂಧಿಸಿದಂತಹ ಒಂದು ನೋಟ್ ಇದು. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ CET ಒಳಗಡೆ 2024ಕ್ಕೆ CBSE, ICSE ಮತ್ತು IGCSE ಅಂಕಗಳನ್ನು ದಾಖಲಿಸುವುದು ಕುರಿತು ಅಂತ ಇದೆ. 12th ತರಗತಿಯನ್ನು ಜಮ್ಮು ಕಾಶ್ಮೀರ ಅಂತ ಸೇರಿ ಯಾರು CBSE, ICSE, IGC ಈ ಒಂದು ಮತ್ತು 10+2ದಲ್ಲಿ ಮತ್ತಿತರ ಬೋರ್ಡ್ಗಳಲ್ಲಿ 2024ರಲ್ಲಿ ಪೂರೈಸಿರುವ ಮತ್ತು ಇನ್ನೊಂದಿರುವುದು ಮೇನ್ ಪಾಯಿಂಟ್ ಅಂದರೆ ಕರ್ನಾಟಕ ದ್ವಿತೀಯ PUC ಅಥವಾ 12th ತರಗತಿಯನ್ನು 24ಕ್ಕಿಂತ ಮೊದಲು ಉತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ 12th ತರಗತಿಯ ಅಂಕಗಳನ್ನು ವಿವರಣೆಗಳನ್ನು 28/5/2024 ಸಂಜೆ 5 ಗಂಟೆ ಒಳಗಡೆ ದಾಖಲಿಸುವುದು. ಅಂದರೆ ಇವತ್ತು ಎನಿ ಕಂಡೀಷನ್ ಒಳಗಡೆ ನೀವು ಯಾರು 2023ರಲ್ಲಿ ಪಾಸಾಗಿದ್ದೀರಿ, 2022ರಲ್ಲಿ ಪಾಸಾಗಿದ್ದೀರಿ, ಅವರು ತಮ್ಮ ಅಂಕಗಳನ್ನು ನಮೂದನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು 2024ರ ನಾಟಾ ಪರೀಕ್ಷೆಯ ಅಂಕಗಳನ್ನು ಅರ್ಹತೆ ಅನುಗುಣವಾಗಿ ಈ ಮೇಲೆ ತಿಳಿಸಿದ ದಿನಾಂಕದೊಳಗೆ ದಾಖಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಓವರಾಲ್ ಆಗಿ 28ನೇ ತಾರೀಕಿನ ಒಳಗಡೆ ಅಂದರೆ ಇವತ್ತು ನೀವು ಎನಿ ಕಂಡೀಷನ್ ಒಳಗಡೆ ಯಾರು 24ಕ್ಕಿಂತ ಮೊದಲು ಪಾಸಾಗಿದ್ದೀರಿ ಅವು ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ತಮ್ಮ 12th ಅಂಕಗಳನ್ನು ನಮೂದನೆ ಮಾಡಬೇಕು. ಓಕೆ, ಸೊ ನೆನಪಿರಲಿ, ಇವತ್ತೇ ಕೊನೆ ದಿನಾಂಕ ಇದೆ.